ఏమైందిరా మీకు మాకు అర్థమైతే లేదు. ಯಾದವ್ ಕುಲದ ಕುಲಸ್ಥರಿಗೆ ಈ ಶಾಸಕರ ಕಡೆಯಿಂದ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ತುಂಬಾ ವಿಜೃಂಭಣೆಯಿಂದ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸರ್ವೇಶ್ ಅವರು ಪಂಚಾಯತಿ ಕಡೆಯಿಂದ ಎಲ್ಲ ಪಂಚಾಯತಿ ಕಡೆಯಿಂದ ಪಲ್ಲಕ್ಕಿ ತರಿಸ್ಬೇಕಂತ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿ ಇರ್ತಕ್ಕಂಥ ಹಿಂದೆ ಅವರು ಮೋಸ್ಟ್ಲಿ ಪ್ರಾಧ್ಯಾಪಕರಾಗಿರೋ ಅನ್ಕೊಂತಾರೆ, ತುಂಬಾ ವಿಷಯಭರಿತವಾಗಿ ಎಲ್ಲ ವಿಷಯ ಮಾತಾಡ್ತಾರೆ. ಇವತ್ತು ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಮಂಗಲ ಶಂಕರಣ್ಣವರು ನನ್ನ ಜೊತೆ ಇದ್ದಾರೆ. DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸಾರ್ ಅವರು ಇದ್ದಾರೆ. ಹಾಗೂ ಮಂಡಿ ಮಾಲೀಕರಾಗಿರ್ತಕ್ಕಂಥ ಟೊಮೊಟೊ ಕಿಂಗ್ ಆಗಿರ್ತಕ್ಕಂಥ NRS ಸತ್ಯ ಅವರು ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ನನ್ನ ಜೊತೆಯಲ್ಲಿ ಕಮಂದಿನ ನರಸಿಂಹರೆಡ್ಡಿ ಅವರು ಹಾಗೂ ಸುಬ್ಬರೆಡ್ಡಿ ಅವರು ಹಾಗೂ ಮುನ್ರಾಜ್ ಅವರು, ರಜಬಡ್ಡಿ ಶ್ರೀರಾಮಣ್ಣವರು ಹಾಗೂ ಸೊನ್ನಾಡಿ ರಘುಪತಣ್ಣವರು ಹಾಗೂ ಪ್ರಕೃತಿ ನಾರಾಯಣಪ್ಪ ಅವರು, ನಮ್ಮ ಗ್ಯಾಸ್ ರಘು ಅವರು, ಬಲ್ಲ ಹರೀಶ್ ಅವರು, ಗಣೇಶ್ ಯಾದವ್ ಅವರು ಎಲ್ಲ ಕೂಡ ವೇದಿಕೆ ಈಗ ತನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಜಮನಿಯವರು, ನಮ್ಮ ಸಂಘದ ನಮ್ಮ ಕುಲದ ಅಧ್ಯಕ್ಷ ಆಗಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜಮನಿಯವರು ಕೂಡ ನಮ್ಮೆಲ್ಲ ಜಾಯ್ನ್ ಆಗಿದ್ದಾರೆ. ಹಿಂದೆ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನನ್ನ ಹೆಸರು ಗೊತ್ತಿಲ್ಲ, ಕ್ಷಮೆ ಇರಲಿ. ಸಾಕಷ್ಟು ಜನ ಹಿಂದೆ ಇದ್ದೀರಿ. ನಾವು ಪೇರ್ ಶಬ್ದ ಸಮೃದ್ಧಿಯನ್ನು ಮರ್ತಿಟ್ಕೊಂಡು ಹೋದೋಣ. ಅದರಿಂದ ಇವತ್ತು ನಾನು ಕೂಡ ಉದ್ದೇಶಪೂರ್ವಕವಾಗಿ ಹೇಳಿದೆ, ಈ ಕಾರ್ಯಕ್ರಮವನ್ನ ನಾನು ಹತ್ತಿರ ತಾಲೂಕಿನ ಯಾದವ್ ಕುಲದ ಎಲ್ಲ ಕುಲಸ್ಥರು ಕೂಡ ಈ ಸಂಘಕ್ಕೆ ಬರಬೇಕು, ಈ ಹಬ್ಬವನ್ನ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ಬೇಕಂತ ನಾನು ಕೇಳ್ಕೊಂಡೆ. ಆಗ ನಮ್ಮ ಅಧ್ಯಕ್ಷರು ಬಾರಿ ಕುಣಿದ್ರು. ಸುಡಿ ಇತ್ತ 2 ಸುಹಿಂದೆ ಯಾವುದೇ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಕೂಡ ನಾವು ಮೆಚ್ಚುವಂತ ಕೆಲಸ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಬರೀ ಯಾವ್ದು ಕುಲಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಭೂಲೋಕಕ್ಕೆ ಭೂಪಡಕ್ಕೆ ದ್ವಾರಪೀಗೆ ಶ್ರೀಮಂತನಾಗಿದ್ದ ಶ್ರೀಕೃಷ್ಣ ಆಗಿದ್ದ. ಆದ್ರೆ ಈ ಶ್ರೀಕೃಷ್ಣ ಪರಮಾತ್ಮ ಒಂದು ಕುಲಕ್ಕೆ ನಾವು ಸೀಮಿತ ಆಗಿರಬಾರ್ದು. ಇವತ್ತು ಮುಳಬಾಗಿಲು ತಾಲೂಕಿನಿಂದ ಎಲ್ಲ ಯುವಕರು ಸೇರಿ ಯುವಕರು ಸೇರಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡಿಕೊಂಡು ಆ ಪಲ್ಲಕ್ಕಿಯನ್ನು ಮಾಡ್ಕೊಂಡು ಬಂದಿದ್ರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನನ್ನ ಸ್ನೇಹಿತರೆ. ಇವತ್ತು ಭಗವದ್ಗೀತೆ ಅಧ್ಯಾಯ 4ರಲ್ಲಿ ಶ್ಲೋಕ 8 ಮಾತಾಡ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರಲಿ, ಇದರ ಅರ್ಥ ಏನಂತಂದ್ರೆ, ಎಲ್ಲಿ ಅಧರ್ಮ ಸ್ಟಾರ್ಟ್ ಆಗುತ್ತೋ ಅಧರ್ಮದಲ್ಲಿ ನನ್ನ ಧರ್ಮನ ನಾನು ಬರ್ತೀನಿ. ವಿನಾಶ ಯಾವತ್ತು ಸ್ಟಾರ್ಟ್ ಆಗುತ್ತೋ ಅವತ್ತು ನಾನು ಬೇರೆ ಅವತಾರದಲ್ಲಿ ನಾನು ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಮಾತಾಡಿದ್ದಾನೆ. ತಾವೆಲ್ಲ ಗೊತ್ತಿರ್ಬೋದು, ಈ ಕಾಲದಲ್ಲಿ ಪ್ರತಿ ಕ್ಷಣದಲ್ಲಿ ಕೂಡ ಪ್ರತಿ ಹಂತದಲ್ಲಿ ಕೂಡ ಯಾವತ್ತು ಸ್ಟಾರ್ಟ್ ಆಗುತ್ತೋ ಧರ್ಮದ ಒಂದು ಇದರಲ್ಲಿ ಕೂಡ ನಾನು ಪ್ರತ್ಯಕ್ಷನಾಗ್ತೀನಿ. ಇರ್ಲಿ, ನಾನು ಕೂಡ ಬೆಳಗ್ಗೆ ಇದ್ರ ಬಗ್ಗೆ ನಾನು ತಿಳ್ಕೊಂಡೆ. ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ತುರ್ತುಕಾಲ ಪರಿಸ್ಥಿತಿಯಲ್ಲಿ ಇವತ್ತು ಡೆಲ್ಲಿ ಕಾರ್ಯಕ್ರಮಕ್ಕೆ ಅವ್ರು ಹೋಗ್ಬೇಕಿದ್ದ ನೈಟ್ ಅವರು ವಾಪಸ್ ಹೋದ್ರು. ಅವರು ನಾನು ಕೊಂಡಾಗ ನಮ್ಮ ಯಾದವ್ ಕುಲದಲ್ಲಿ ಚಿಕ್ಕ ಚೌಲ್ಟ್ರಿ ಇದೆ. ಇಡೀ ಯಾದವ್ ಕುಲದಲ್ಲಿ ಒಂದು ದೊಡ್ಡ ಚೌಲ್ಟ್ರಿ ಆಗ್ಬೇಕು. ನಾನು ಮನಸ್ಸು ಮಾಡಿದ್ದೀನಿ, ನನ್ನ ತಾಲೂಕಿಗೆ ದೊಡ್ಡ ಚೌಲ್ಟ್ರಿ ಕಟ್ ಮಾಡಬೇಕು. ಬಹುಶಃ ನೀನು ಕೈ ಜೋಡಿಸೋದಾಗ ಸಂಸದರ ಒಂದು 25 ಲಕ್ಷ ರೂಪಾಯಿ ಹಣವನ್ನ ನಮ್ಮ ಚೌಲ್ಟ್ರಿ ಕಟ್ಲಿಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ನಿಮ್ಮ ದೊಡ್ಡ ಚಪ್ಪಾಳೆ ಕೊಡಬೇಕು ಸಂಸದರಿಗೆ ಅಂತ ಮಾತಾಡ್ತೀನಿ. ಈಗಾಗಲೇ ಇದೀವಿ. ಯಾದವ್ ಕುಲ ಹಬ್ಬ ಮಾಡ್ಬೇಕಾದ್ರೆ ಇದು ಶ್ರೀಕೃಷ್ಣ ಸಲ್ತಕ್ಕಂತ ಒಂದು ಸನ್ನಿವೇಶ. ಎಲ್ಲ ಯುವಕ ಮಿತ್ರರು ಬಂದು ದಯವಿಟ್ಟು ಇದ್ರಲ್ಲಿ ಹಾಸಿಲರಾಗಬೇಕಂತ ಕೇಳ್ಕೊಂತ ಇದ್ದೀನಿ. ಹಾಗೆ ಈಗ ನನ್ನ ಯಾದವ್ ಕುಲದವರು ಎಲ್ಲ ನನ್ನ ಕುಲಸ್ಥರು ಬಂದು ನಾನು ಕೇಳ್ಕೊಂಡಾಗ ನಾನು ಹೇಳಿದೆ, ಖಂಡಿತವಾಗ್ಲೂ ಕೂಡ ಆಲಂಗೂರು ಸೀನಣ್ಣ ಇದ್ದಾಗ ಜಾಗವನ್ನು ಅಲಾಟ್ ಮಾಡ್ಕೊಂಡಿದ್ದ 1 ಎಕರೆ ಜಾಗನ. ಈ ಜಾಗದಲ್ಲಿ 3 ಕೋಟಿ ಅನುದಾನದಲ್ಲಿ ಚೌಲ್ಟ್ರಿ ಕೊಟ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಟ್ಕೊಂಡಿದ್ದೀನಿ. ಅದಕ್ಕೆ ನೆನ್ನೆ ತಾನೇ ಬುದ್ಧಿ ಪೂಜೆ ಮಾಡಿ ಇವತ್ತು ನಾನು ಬಂದಿದ್ದೀನಿ.
ಕೇವಲ ಇನ್ನು 2 ವರ್ಷದಲ್ಲಿ ಇಡೀ ನಮ್ಮ ಮುಳಬಾಗ ತಾಲೂಕಲ್ಲಿ ನಮ್ಮ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಮದುವೆ ಮಾಡ್ಕೊಡ್ತಕ್ಕಂಥ ದೊಡ್ಡ ಚೌಲ್ಟ್ರಿ ಕಟ್ಕೊಡ್ತಕ್ಕಂಥ ಜವಾಬ್ದಾರಿನ ಹೊತ್ಕೊಂಡಿದ್ದೀನಿ. ಅದು ನಾನು ಮಾಡ್ಕೊಡ್ತೀನಿ. ಈಗಾಗಲೇ ವರ್ಕ್ ಸ್ಟಾರ್ಟ್ ಆಗಿದೆ, ನಾನು ಮಾಡ್ಕೊಡ್ತೀನಿ. ಎಲ್ಲ ಗೊತ್ತಿದೆ. ನವಲ್ ರೆಕ್ಕೆ ಇದೆ, ಶ್ರೀಕೃಷ್ಣ ಪರಮಾತ್ಮ ಆಚೆ ಹೋಗ್ತಾ ಇಲ್ಲ. ತಮಗೆಲ್ಲ ಗೊತ್ತಿರ್ಲಿ, ಇಡೀ ಯಾವ್ದು ಮೂಲಕವೆಲ್ಲ ಗೊತ್ತಿರ್ಲಿ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡಿ, ಅವ್ರಿಗೆ ಕಳಿಸ್ಕೊಡಿ ಒಳಗಡೆ. ಒಂದು ನವಲ್ ರೆಕ್ಕೆ ಹಿಡ್ಕೊಳ್ತಾ ಇದ್ರು. ಚಿಕ್ಕ ಮಗುವಿಂದ ಕೂಡ ಈಗ ದೊಡ್ಡ ವ್ಯಕ್ತಿ ಆಗೋ ತನಕ ಶ್ರೀಕೃಷ್ಣ ಕೊಳಲು ಮತ್ತು ನವಲ್ ರೆಕ್ಕೆ ಇಟ್ಕೊಂತ ಇದ್ರು. ಬಹುಶಃ ಏನಕ್ಕಪ್ಪ ಇವರು ನವಲ್ ರೆಕ್ಕೆ ಇಟ್ಕೊಂತ ಇದ್ರು ಅಂತ ಹೇಳಿದಾಗ ಅದರ ಹಿಂದೆ ಸಾರಾಂಶ ಬಂದಾಗ ಮೈ ಜುಳುಕನ್ಸ್ ನನಗೆ. ತ್ರೇತಾಯುಗದಲ್ಲಿ ಶ್ರೀರಾಮ ಯಾರ್ದೋ ಒಂದು ಮಾತು ಕೇಳಿ ಹೆಂಡತಿನ ಅರಣ್ಯಕ್ಕೆ ಬಿಟ್ಟಾಗ ಅವನು ತಪ್ಪು ಅರಿವಾದಾಗ ಶ್ರೀರಾಮ ಹುಡ್ಕೊಂಡಂತ ಹುಡುಕಿ ದಾರಿ ತಪ್ಪಿ ಸೀತಾಮಾವೆ ತಾಯಿ ಕಾಣಿಸ್ತಾ ಇದ್ದಾಗ ಒಂದು ನವಿಲು ಬಂದು ಹೇಳ್ತಂತೆ, ಸೀತಾಮಾವಿ ಇರ್ತಕ್ಕಂಥ ಜಾಗ ನನಗೆ ಗೊತ್ತಿದೆ,